ಸ್ವಾಮಿ, ಎಲ್ಲೋ ಇರೋ ಗಾಯತ್ರಕ್ಕ ಹಾಕೊಳ್ಳೋ ಡ್ರೆಸ್ಸು ಮನೇಲಿ ಹೇಗಿರುತ್ತೆ? ನಿಮ್ಮ ಮನೇಲೇ ಇದ್ದಾರೆ ಅಂತ ನಾನು ಹೇಳ್ತೀನಿ. ಇರೋದು ಬರೀ ಫೋಟೋ ಅಂತ ನೀವ್ ಹೇಳ್ತಾ ಇದ್ದೀರಾ. ಎಲ್ಲೋ ಒಯ್ದಾಳೆ ಅಂದ್ರೆ ಅದರ ಅರ್ಥ ಎಲ್ಲಿದ್ದಾಳೆ ಅಂತ. ಮನೇಲೇ ಇದ್ದಿದ್ರೆ ನಮ್ಮ ಮಾಮು ಯಾವತ್ತೋ ಮೇಲೆ ಕಳಿಸ್ಬಿಡ್ತಾ ಇದ್ರು ಸ್ವಾಮಿ. ಹೌದು ಸ್ವಾಮಿ, ಗಾಯತ್ರಿಕ್ಕನ್ಗೆ ನಾನಂದ್ರೆ ಮೂಗಿ ನೇರಕ್ಕೆ ಸಿಟ್ಟು ಬರ್ತಾ ಇತ್ತು. ನನ್ನ ಅನಿಸಿಕೆ ಪ್ರಕಾರ ಆ ಬಟ್ಟೆನ ಗಾಯತ್ರಿ ದೇವಿ ಬಳಸಿದಾಳೆ. ಕಣ್ಣಿಗೆ ಕಾಣಿಸಿದಾಳೆ ಅಂದ್ರೆ ತನಗ್ ತಂದಿದ್ದ ಬಟ್ಟೆನ ದೊಡ್ಡ ಬಟ್ಟಮ್ಮ ಉಪಯೋಗಿಸಿದಾಳೆ. ಅವಳಿಗೆ ಅಂತ ಯಾರು ತಂದಿದ್ದು ಸ್ವಾಮಿ? ಹೇ, ಸಿಂಪಲ್ ಮಾಮ್. ಗಾಯತ್ರಿ ದೊಡ್ಡಮ್ಮ ಯಾವತ್ ಬೇಕಾದ್ರೂ ಬರ್ಬೋದು ಅಂತ ದೊಡ್ಡ ಸೊಸೆ ನೈನಿ ಅವ್ರಿಗೋಸ್ಕರ ಬಟ್ಟೆನ ತಗೊಳ್ತಾನೆ ಇರ್ತಾಳಲ್ವಾ. ಆದ್ರೆ ಅವಳಿಗೆ ಅಂತ ತಗೊಂಡ್ ಬಂದಿರೋ ದುಪ್ಪಟ್ಟ ಅಂತ ನೈನಿ ಹೇಳಲೇ ಇಲ್ವಲ್ಲೋ. ಅವ್ರಿಗೇನ್ ಮಾಮ್, ಕೋಟೆ ಅಂತ ರೂಪಾಯಿ ಆಸ್ತಿ ಇದೆ. 50-100 ಕೊಟ್ರೆ ಸಿಗೋ ಬಟ್ಟೆಗೋಸ್ಕರ ಅಷ್ಟೆಲ್ಲ ಬೆಲೆ ಕೊಡ್ತಾರ? ಏಯ್, ನಾವು ಮಾತಾಡ್ಕೊಳ್ಳೋದಲ್ವೋ, ಏನ್ ಮಾಡ್ಬೇಕು ಅಂತ ಅಖಂಡ ಸ್ವಾಮಿಗಳನ್ನೇ ಕೇಳೋಣ. ಸ್ವಾಮಿ, ಒಂದು ಕೆಲಸ ಮಾಡುತ್ತಿಲ್ಲೋತ್ತಮ್ಮ. ಆ ಬಟ್ಟೆನ ನಯನಿ ಯಾರಿಗೋಸ್ಕರ ತಂದಿದ್ಲು ಅಥವಾ ಅವಳು ತಂದೆ ಇಲ್ಲ ಅನ್ನೋದನ್ನ ಸರಿಯಾಗಿ ನೀವಿಬ್ರು ವಿಚಾರಿಸಿ ಆ ಬಟ್ಟೆನ ಗಾಯತ್ರಿ ಪಾಪು ತಲೆ ಮೇಲೆ ಒಂದು ಸರಿ ಹಾಕಿ ನೋಡಿ. ಮೊನ್ನೆ ಪೌಡರ್ ಹಾಕಿದ್ವಿ, ಇವತ್ತು ಬಟ್ಟೆ ಹಾಕ್ತಿವಿ, ನಾಳೆ ಎಲ್ಲ ಸೇವೆನೂ ಮಾಡಿಸ್ಕೊತಾಳ ಅವಳು. ನಿಜಾನೇ ಸ್ವಾಮಿ, ಚಿಕ್ಕ ಮಗು ಅದು. ಆ ಮಗು ತಲೆ ಮೇಲೆ ನೀವೇನಾದ್ರೂ ಆ ಬಟ್ಟೆ ಹಾಕಿದ್ರೆ ನಿಮ್ಮ ಎಲ್ಲ ಅನುಮಾನಗಳು ಬಟ ಬಯಲಾಗೋಗುತ್ತೆ. ಅಂದ್ರೆ ಏನ್ ನಡೆಯುತ್ತೆ ಸ್ವಾಮಿ? ಕಣ್ಣಾರೆ ನೋಡೋವರೆಗೂ ಅದನ್ನ ಹೇಳೋದಿಕ್ಕಾಗಲ್ಲ. ಮೊದ್ಲೇ ಸ್ವಲ್ಪ ಹಿಂಟ್ ಏನಾದ್ರೂ ಕೊಟ್ರೆ. ಏಯ್, ಇಷ್ಟಾದ್ರೂ ಹೇಳಿದ್ರಲ್ಲ ಸಾಕು, ಇನ್ಯಾಕ್ ತಡ ಮಾಡೋದು? ನಡಿ. ಹೋಗ್ ಬರ್ತೀವಿ ಸ್ವಾಮಿ. ಆ ಬಟ್ಟೆ ಏನಾದ್ರೂ ಗಾಯತ್ರಿ ಪಾಪು ತಲೆ ಮೇಲೆ ಅರ್ಧ ನಿಮಿಷ ಇದ್ರೂ ಕೂಡ. ವಿಶಾಲ್ ಅವರೇ, ನಿಮ್ ಸ್ವಂತ ಮಗಳೇ ಗಾಯತ್ರಿ ಪುಟ್ಟಿ ಅನ್ನೋದು ನನ್ಗೆ ಯಾವಾಗ್ಲೂ ಗೊತ್ತು. ಶಿವಭಕ್ತರು ವಿಶಾಲಾಕ್ಷ ಅಮ್ಮನವರು ನಮ್ಗೇನಾದ್ರೂ ಸೂಚನೆ ಕೊಟ್ರೆ ಅದರಿಂದ ಎಲ್ಲ ತಿಳ್ಕೊತೀವಿ. ಹಾಗ ಈ ವಿಷಯ ನಂದೀಶ ವಿಶಾಲಾಕ್ಷಿಗೂ ಗೊತ್ತಾ? ಗೊತ್ತು ಅಂದ್ರೆ ಗೊತ್ತು, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ. ನಮ್ಮಲ್ಲಿ ಯಾರು ಈ ವಿಷಯನ ನಿಮ್ ಶತ್ರುಗಳ ಹತ್ರ ಹಂಚ್ಕೊಳ್ಳಲ್ಲ. ಎಲ್ಲ ವಿಧಿ ಪ್ರಕಾರನೇ ನಡಿಬೇಕು. ಒಂದ್ ನಿಮಿಷ. ಇದ್ರಲ್ಲಿಡಿ ಆ ಬಟ್ಟೆನ. ಮರದಲ್ಲಿ ತಗೊಂಡು ಹೋಗ್ಬೇಕಾ? ಹೌದು ವಿಶಾಲ್ ಅವರೇ, ಈ ತರ ಮಾಡಿದ್ರೆ ನಿಮ್ಗೆ ಯಾವ ಸಮಸ್ಯೆನೂ ಆಗೋದಿಲ್ಲ. ಎಲ್ಲ ವಿಶಾಲಾಕ್ಷಮ್ಮನವ್ರ ದಯೆ. ಆ ತಾಯಿ ಮೇಲೆ ಭಾರ ಹಾಕಿ ನನ್ನ ತಾಯಿನ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು. ಡಮ್ಮೋ ಡಮ್ಮ. ಬರೀ ಬರ್ರಿ, ಕುತ್ಕೊಂಡ್ ಬರ್ರಿ. ಹಾಸಿನಿ, ಗಾಯತ್ರಿ ಇಬ್ರು ರೆಡಿ ಆಗಿದ್ದಾರೆ, ಬೇಗ ಬನ್ನಿ. ಬನ್ನಿ ಬೇಗ. ಮರ ತಗೊಂಡ್ ಬರ್ತಾ ಇದ್ದೇನೆ ವಿಶಾಲ. ಬನ್ನಿ ಬೇಗ. ಮರ ತಗೊಂಡ್ ಬರ್ತಾ ಇದ್ದೇನೆ ವಿಶಾಲ. ಬನ್ನಿ. ಮರ ತಗೊಂಡ್ ಬರ್ತಾ ಇದ್ದೇನೆ ವಿಶಾಲ. 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 ಮರ ತಗೊಂಡ್ ಬರ್ತಾ ಇದ್ದೇನೆ ವಿಶಾಲ.
ಸಿಕ್ಮುತ್ತೈದೆಗೆ ಬಾಗ್ನ ಕೊಡೋ ತರ ಬಿಲ್ಡಪ್ ಕೊಡ್ತಿದ್ದಾರೆ. ಯಜಮಾನ್ರೆ, ಕೈಯಲ್ಲಿ ತಗೊಂಬರೋದ್ ಬಿಟ್ಟು ಮೊರದಲ್ಲಿ ಯಾಕೆ ತಗೊಂಬಂದಿದ್ದೀರಾ? ಹೊಸ ಬಟ್ಟೆನ ಡೈರೆಕ್ಟಾಗಿ ಪಾಪು ತಲೆ ಮೇಲೆ ಇಡಬಾರ್ದು ಅಂತ ಮರದ ಮೇಲೆ ಇಟ್ಕೊಂಡು ಹೋಗ್ಬೇಕು ಅಂತ ದಮ್ಮಕ್ಕ ಹೇಳಿದ್ರು. ಇದ್ಯಾವ ಊರ್ ಪದ್ಧತಿನೋ ನನಗಂತೂ ಗೊತ್ತಿಲ್ಲಮ್ಮ. ಪರವಾಗಿಲ್ಲ ಬಿಡಿಯತ್ತೆ, ಹೇಗೆ ತಗೊಂಬಂದ್ರೆ ಏನೋ. ನಯನಿ, ಆ ದುಪ್ಪಟ್ಟ ತಗೊಂಡು ಹೋಗಿ ಗಾಯತ್ರಿ ತಲೆ ಮೇಲೆ ಸೆರಗಿನ ಥರ ಹೊದ್ಸು. ಹುಣ್ಣಿಮೆ ಶುಭ ಗಳಿಗೆಯಲ್ಲಿ ನಮಗೆ ಯುವರಾಣಿ ಥರ ಕಾಣಿಸ್ದ ಹಾಗೆ ಇದ್ರೆ ಗಾಯತ್ರಕ್ಕನ್ ಚಿತ್ರ ಬಿಡಿಸೋದು ಈಸಿ ಆಗತ್ತೆ. ಆಹಾ, ಹಾಗೆ ಆಗ್ಲಿ ಅತ್ತೆ. ನಿನ್ ಚಿತ್ರ ಬಿಡ್ಸಕ್ ಶುರು ಮಾಡು. ಬರಿ ಗಾಳಿ ಬೀಸ್ತಿದೆ, ಹುಷಾರು ನೈನಿ. ಗಾಳಿಯಲ್ಲಿ ಹಾರ್ತಿರೋ ಬಟ್ಟೆನ ಡ್ರಾ ಮಾಡ್ಬೇಕಾ? ಬೇಡ, ಮಗು ತಲೆಗೆ ಹಾಕಿ. ಮೊದಲು ಅದನ್ನ ಹಿಡ್ಕೊಳ್ಳಿ.